ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ನೈಟಿನ ಹೇಗೆ ಡ್ರೆಸ್ ಥರ ಕಟ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದೆ ಅಲ್ವಾ. ಸೊ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ ಅದನ್ನು ಹೇಗೆ ಡ್ರೆಸ್ನ ಇಟ್ಟು ಕಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ. ಸೊ ಡ್ರೆಸ್ನ ಇಟ್ಟು ನಾರ್ಮಲಾಗಿ ಅದನ್ನು ಕೂಡ ಡ್ರೆಸ್ನೂ ಕೂಡ ಇಟ್ಟು ನೀವು ಕಟಿಂಗ್ ಮಾಡ್ಕೋಬೋದು. ಆದರೆ ನಾನು ಆಲ್ರೆಡಿ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಸೊ ಇನ್ನೊಂದು ನೈಟ್ ಇದ್ದಿದ್ರೆ ಸ್ಟಿಚ್ ಮಾಡಿ ತೋರಿಸ್ತಾ ಇದೆ. ಸೊ ಇವಾಗ ಇದರಲ್ಲೇ ನಿಮಗೆ ತೋರಿಸ್ತೀನಿ, ನಿಮಗೆ ತುಂಬಾ ಕ್ಲಾರಿಟಿ ಬರೋ ಥರ ಇದರಲ್ಲೇ ತೋರಿಸ್ತೀನಿ ಹೇಗೆ ಡ್ರೆಸ್ನ ಇಟ್ಟು ನೀವು ಸ್ಟಿಚ್ ಮಾಡ್ಕೋಬೇಕು ಅಂತ. ಆಯಿತಾ, ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಈ ರೀತಿ ಒಂದು ಡ್ರೆಸ್ ತಗೊಳ್ಳಿ. ಡ್ರೆಸ್ ತಗೊಂಡಾದಮೇಲೆ ಇದನ್ನು ಏನು ಮಾಡಬೇಕು ಅಂತಂದರೆ, ನೀವು ಅಳತೆ ಟೇಪಿಂದ ಅಳತೆ ತೊಗೊಂಡ್ಬಿಡಿ. ಅವಾಗ ಏನಾಗುತ್ತೆ, ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಡ್ರೆಸ್ಸಲ್ಲಿ ನೈಟಿಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ಆದರೂ ಕೂಡ ನಿಮಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ಸೊ ನೈಟಿ ಅಲ್ವಾ, ಹಾಗಾಗಿ ಡ್ರೆಸ್ ಅಂದರೆ ನಾವು ಟೈಟಾಗಿ ಇಟ್ಕೊಂಡಿರ್ತೀವಿ. ಆದರೆ ನೈಟಿ ಆದರೆ 1 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಳಿ. ಸೊ ನೋಡಿ, ಈ ರೀತಿ ಆರ್ಮೋಲಿಂದ ಕಂಕ್ಳತ್ರದಿಂದ ಇಲ್ಲಿ ತನಕ ಕೂಡ ಒಂದು ಸಲ ಈ ರೀತಿ ತಗೊಂಡ್ಬಿಡಿ. ಈ ರೀತಿ ಟೇಪಲ್ಲಿ ತಗೊಂಡು ನಿಮಗೆ ಹಿಂಗೆ ಟೈಟಾಗಿ ಬೇಕು ಅಂತಂದರೂ ಕೂಡ ಟೈಟಾಗಿ ಇಟ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ಲೂಸ್ ಆಗಬೇಕು ಅಂತಂದರೆ 1 ಇಂಚು ಎಕ್ಸ್ಟ್ರಾ ತಗೋಬೋದು. ಇದಾದಮೇಲೆ ಇಲ್ಲಿ ಭುಜ ಎಷ್ಟಿರುತ್ತೆ, ಸೊ ರೆಡಿ ಆದರೆ ಸ್ವಲ್ಪ ಭುಜ ಜಾಸ್ತಿನೇ ಇರುತ್ತೆ. ನೀವು ಪೀಸಲ್ಲಿ ಸ್ಟಿಚ್ ಮಾಡಿಸಿದ್ದೀರಾ ಅಂತಂದರೆ ಭುಜ ಕಡಿಮೆ ಇರುತ್ತೆ. ನಿಮಗೆ ಎಷ್ಟಕ್ಕೆ ಭುಜ ಬೇಕೋ ಅಷ್ಟಕ್ಕೇ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ. ಸೊ ಅದ್ರ ವೀಡಿಯೋ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಾನು ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ ನೋಡಿ. ಹಾಗೆಯೇ ಹೈ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ, ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೊಸ್ದಾಗಿ ನೀವು ನೈಟಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಇದೇನಪ್ಪ ಈ ರೀತಿ ಅಳತೆ ಹೇಳ್ತಿದ್ದೀರಲ್ಲ ಅನ್ಕೋಬೇಡಿ. ಸೊ ಆ ವಿಡಿಯೋನ ನೋಡಿ, ಅದರಲ್ಲಿ ನಾನು ನೈಟಿನ ಹೇಗೆ ಕಟ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಅದರಲ್ಲಿ ಕಮೆಂಟ್ ಮಾಡಿದ್ದಕ್ಕೆ ನಾನು ಹೇಳಿದೆ ಅಲ್ವಾ, ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನನ್ನು ಕೇಳಿ ಅಂತ. ಅದಕ್ಕೆ ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಭುಜನ ಇಟ್ಕೊಂಡು ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೊ ಇದು ನಂದೇ ನೈಟಿ ಆಗಿರೋದ್ರಿಂದ ನೋಡಿ ಕರೆಕ್ಟಾಗಿದೆ. ಸೊ ನನಗೆ ಡ್ರೆಸ್ಗೂ ಕೂಡ ಇಷ್ಟೇ ಇಟ್ಕೋತೀನಿ. ಹಾಗೆಯೇ ಸ್ಲೀವ್ಸ್ ಹೇಳಿದೆ ಅಲ್ವಾ, ಸ್ಲೀವ್ಸು ನಿಮಗೆ ನೋಡಿ ಈ ರೀತಿ ಸ್ಲೀವ್ಸ್ನ ತಗೊಂಡು ನಿಮ್ಗೆ ಎಷ್ಟು ಸ್ಲೀವ್ಸ್ಗೆ ಬೇಕೋ ಅಷ್ಟಕ್ಕೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಆಫ್ ಬೇಕು, ಕ್ಯಾಪ್ ಸ್ಲೀವ್ಸ್ ಬೇಕು ಅಂತಂದರೆ ಕ್ಯಾಪ್ ಸ್ಲೀವ್ಸೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇನ್ನೂ ಭುಜ ಚಿಕ್ಕದು ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು ನೋಡಿ. ಈ ರೀತಿ ಹಾರ್ಮಲ್ ಕೂಡ ಇಟ್ಕೊಂಡು ಹಾರ್ಮೋಲ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇದಾದ ನಂತರ ಸೈಡ್ ಫಿಟ್ಟಿಂಗ್ ನೀಟಾಗಿ ಬರಬೇಕು ಅಂತಂದರೆ ನೋಡಿ, ಈ ರೀತಿ ಕರ್ಲಿ ಇರುತ್ತೆ ಅಲ್ವಾ. ಸೊ ನೀವು ಕರ್ಲಿ ಇರೋ ಟಾಪ್ ತಗೊಂಡಿದ್ದೀರಾ ಅಂತಂದರೆ, ಸೊ ಸೈಡಲ್ಲಿ ಓಪನ್ ಇರುತ್ತೆ ನೋಡಿ, ಕರ್ಲಿ ಇರುತ್ತೆ. ಹಾಗೆ ಅಲ್ಲಿಂದ ಕಂಕ್ಳತ್ರದಿಂದ ಕರ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಈ ರೀತಿ ತಗೊಳ್ಳಿ ನೋಡಿ. ಇದು ಬಂದು 12 ಇಂಚ್ ಬರ್ತಾ ಇದೆ ಅಲ್ವಾ. ಇವಾಗ ನೈಟ್ ಇಲ್ಲಿ ನಾವು ಉಲ್ಟಾ ತಿರುಗಿಸ್ಕೊಂಡು ಮಾಡ್ಕೊಳ್ಳಿ. ನಾನು ನಿಮಗೆ ಸೀದಾ ತೋರಿಸ್ತಾ ಇದ್ದೀನಿ. ನೀವು ಹಂಗೆ ಅಂದ್ಬಿಟ್ಟು ಸೀದಾ ಮಾರ್ಕ್ ಮಾಡೋಕ್ಕೆ ಹೋಗ್ಬಿಡಿ, ಉಲ್ಟಾ ತಿರುಗಿಸ್ಕೊಂಡು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಇಲ್ಲೂ ಕೂಡ ಅಷ್ಟೇ, ಕಂಕ್ಳಿಂದ 12 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 12 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ರೀತಿ ಇಷ್ಟು ಸ್ಟ್ರೈಟ್ ಲೈನ್ ಹಾಕ್ತೀರಿ ಅಲ್ವಾ, ಇಲ್ಲಿಗೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರಬೇಕು. ಇವಾಗ ಇಲ್ಲಿಗೆ ಫಿಟ್ಟಿಂಗ್ ಬಂತು ಅಂತಂದರೆ ಕೆಳಗಡೆ ಇರೋದು ಅಗಲಾಗೆ ಇರಲಿ, ಆವಾಗ ನಿಮಗೆ ಡ್ರೆಸ್ ಥರ ನೋಡಿ ಈ ರೀತಿ ಕರ್ಲಿ ಕೂರುತ್ತೆ. ಸ್ವಲ್ಪ ಅದು ಅಗಲ ಇದ್ದರೂ ಪರವಾಗಿಲ್ಲ. ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ ಇದು ಟೇಪ್ ತಗೊಂಡು ಅಳತೆನ ನೋಡ್ಕೊಳ್ಳಿ. ಸೊ ನೋಡಿ, ಇದು ಬಂದು ಅಳತೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಇದು ನಾನು ಸ್ವಲ್ಪ ಲೂಸಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ 19 ಇಂಚ್ ಬರ್ತಾಯಿದೆ. 19 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆ ಎರಡು ಸೈಡ್ ಕೂಡ 1 ಇಂಚ್ ಇದ್ದರೆ ಈ ಕಡೆನೂ 1 ಇಂಚ್ ಇರಬೇಕು. 1.5 ಇಂಚ್ ಬಂದರೆ ಈ ಕಡೆನೂ 1.5 ಇಂಚ್ ಬರಬೇಕು. ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚ್ ಬಿಟ್ಟು ಈ ಕಡೆ 1.5 ಇಂಚ್ ತಗೊಂಡು ಆ ಥರ ತಗೊಂಡ್ರೆ ಅದು ಸರಿ ಬರೋದಿಲ್ಲ. ಸೊ ಹಾಗೆ ತಗೊಳ್ಳಿ. ಇದಾದ ನಂತರ ಸೊಂಟದ ಸುತ್ತಳತೆ ನೋಡಿ, ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ತಗೋಬೇಕು. 17.5 ಬರ್ತಾಯಿದೆ ಅಲ್ವಾ, 17.5ಗೆ ಈ ರೀತಿ ಎರಡೂ ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಶೇಪ್ ಕೊಡಿ.
ಈ ರೀತಿ ಶೇಪ್ ಕೊಟ್ಟು ಇಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಡ್ರೆಸ್ ಥರನೇ ಬರುತ್ತೆ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.